ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಾನು ಸಾವಯವ ಕೃಷಿ ಪ್ರಬಂಧ. ಈ ಪ್ರಬಂಧ ನಿಮಗೂ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ: ಸರ್ ಆಲ್ಬರ್ಟ್ ಹುವಾರ್ಡ್ ಅವರನ್ನು ಸಾವಯವ ಬೇಸಾಯದ ಪಿತಾಮಹನೆಂದು ಕರೆಯುತ್ತಾರೆ. ಸರ್ ಆಲ್ಬರ್ಟ್ ಹುವಾರ್ಡ್ ಅವರನ್ನು ಸಾವಯವ ಬೇಸಾಯದ ಪಿತಾಮಹನೆಂದು ಕರೆಯುತ್ತಾರೆ. ಸಾವಯವ ಕೃಷಿ ಅರ್ಥ ಜೈವಿಕ ಗೊಬ್ಬರಗಳನ್ನು ಬೂದಿ, ಸಗಣಿ, ಬೇವು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಎರೆಹುಳ ಗೊಬ್ಬರ ಇತ್ಯಾದಿಗಳನ್ನು ಬಳಸುವ ಕೃಷಿ ಪ್ರಕ್ರಿಯೆಯನ್ನೇ ಸಾವಯವ ಕೃಷಿ ಎಂದು ಕರೆಯಲಾಗುತ್ತದೆ. ಸಾವಯವ ಕೃಷಿ ಎಂದರೆ ನಾವು ಜೈವಿಕ ಗೊಬ್ಬರಗಳಾದಂಥ ಬೂದಿ, ಸಗಣಿ, ಬೇವು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ದನಕರುಗಳ ಗೊಬ್ಬರ, ಸಗಣಿಗಳು ಮುಂತಾದವುಗಳನ್ನು ಬಳಸಿಕೊಂಡು ಕೃಷಿ ಪ್ರಕ್ರಿಯೆಯನ್ನು ನಡೆಸುವುದೇ ಸಾವಯವ ಕೃಷಿ ಎಂದು ಹೇಳಲಾಗುತ್ತದೆ. ವಿಷಯ ವಿವರಣೆ: ಸಾವಯವ ಕೃಷಿ ಮಹತ್ವ: ಇದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಸಾವಯವ ಕೃಷಿಯ ಮಹತ್ವ ಏನೆಂದರೆ ಭೂಮಿಯನ್ನು ಫಲವತ್ತವಾಗಿ ಮಾಡುತ್ತದೆ, ಭೂಮಿಯಲ್ಲಿರುವಂಥ ಮಣ್ಣನ್ನು ಫಲವತ್ತತೆ ಮಾಡುತ್ತದೆ. ಇದು ಒಂದು ಅಮೂಲ್ಯವಾದಂಥ ಒಂದು ಬೇಸಾಯ ಎಂದು ಹೇಳಬಹುದು. ಪರಿಸರವನ್ನು ಸ್ವಚ್ಛವಾಗಿಡಿಸುತ್ತದೆ. ಪರಿಸರವನ್ನು ಕಲುಷಿತದಿಂದ ಮುಕ್ತಗೊಳಿಸುತ್ತದೆ, ಸ್ವಚ್ಛವಾಗಿಡಿಸುತ್ತದೆ ಮತ್ತು ಮನುಷ್ಯರು ಆರೋಗ್ಯವನ್ನು ಕಾಪಾಡುತ್ತದೆ. ಸಾವಯವ ಗೊಬ್ಬರದಿಂದ ಪರಿಸರ ಪ್ರಕ್ರಿಯೆಯೊಂದಿಗೆ ಸಾಗುತ್ತಾ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ. ಸಾವಯವ ಕೃಷಿ ದುಷ್ಟ ಪರಿಣಾಮಗಳನ್ನು ಉಂಟು ಮಾಡುವುದಿಲ್ಲ, ಎಲ್ಲರಿಗೂ ಗುಣಮಟ್ಟದ ಜೀವನವನ್ನು ಹಂಚುತ್ತದೆ. ಸಾವಯವ ಕೃಷಿ ದುಷ್ಟ ಪರಿಣಾಮಗಳನ್ನುಂಟು ಮಾಡುವುದಿಲ್ಲ ಅಂದರೆ ನಾವು ಸಾವಯವ ಕೃಷಿ ಮಾಡುವುದರಿಂದ, ಜೈವಿಕ ಗೊಬ್ಬರಗಳನ್ನು ಬಳಸುವುದರಿಂದ ನಮ್ಮ ಮನುಷ್ಯರ ಮೇಲೆ ಯಾವುದೇ ದುಷ್ಟ ಪರಿಣಾಮಗಳು ಆಗುವುದಿಲ್ಲ. ಇದು ಮನುಷ್ಯರ ಆರೋಗ್ಯವೂ ಇನ್ನಷ್ಟು ಉತ್ತಮವಾಗುತ್ತದೆ ಎಂದು ಹೇಳಬಹುದು. ನಾವು ರಾಸಾಯನಿಕವಾಗಿ ಬಳಸುವಂಥ ಕೀಟನಾಶಕಗಳಾಗಿರ್ಬೋದು, ರಾಸಾಯನಿಕ ಗೊಬ್ಬರಗಳಾಗಬಹುದು, ಇವೇನಾಗುತ್ತೆ ಮನುಷ್ಯರ ಮೇಲೆ ಒಂದು ದುಷ್ಟ ಪರಿಣಾಮಗಳನ್ನು ಬೀಳುತ್ತೆ ಮತ್ತು ಮಣ್ಣಿನ ಫಲವತ್ತತೆ ಕೂಡ ಹಾಳು ಆಗುತ್ತದೆ. ಆದ್ದರಿಂದ ಸಾವಯವ ಕೃಷಿ ಅಮೂಲ್ಯವಾದುದು ಎಂದು ನಾನು ಹೇಳುತ್ತೇನೆ. ಕರ್ನಾಟಕದಲ್ಲಿ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸಲೆಂದೇ ಸಾವಯವ ಕೃಷಿ ಮಿಷನ್ ರಚಿಸಲಾಯಿತು. ಆಲ್ಬರ್ಟ್ ಹುವಾರ್ಡ್ ಮತ್ತು ಅವರ ಪತ್ನಿ ಗ್ರೇಬಿಯಲ್ ಹುವಾರ್ಡ್ ಒಟ್ಟಿಗೆ ಸಂಶೋಧನೆ ನಡೆಸಿದರು. ಸಾವಯವ ಕೃಷಿಯ ಬಗ್ಗೆ 1940ರಲ್ಲಿ ಪ್ರಕಟವಾದ ತಮ್ಮ ಪುಸ್ತಕ ಆನ್ ಅಗ್ರಿಕಲ್ಚರಲ್ ಟೆಸ್ಟ್ಮೆಂಟ್ ನಲ್ಲಿ ಸ್ಥಾನ ನೀಡಿದರು. ಅವರ ಸಂಶೋಧನೆಯಿಂದಾಗಿ ಸಾವಯವ ಉತ್ಪನ್ನಗಳು ಬೇಡಿಕೆಯ ಪ್ರಪಂಚದ ಬಹುತೇಕ ಎಲ್ಲ ಮಾರುಕಟ್ಟೆಗಳಲ್ಲಿ ಗಮನಾರ್ಹವಾಗಿ ಹೆಚ್ಚಾಗಿದೆ. ಸಾವಯವ ಕೃಷಿಯ ಪ್ರಮುಖ ಪ್ರಯೋಜನಗಳು: ಸಾವಯವ ಕೃಷಿಯು ಆರೋಗ್ಯಕರವಾದ ಕೃಷಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಸಾವಯವ ಕೃಷಿ ಅರಣ್ಯ ನಾಶವನ್ನು ಕಡಿಮೆ ಮಾಡುತ್ತದೆ, ರೈತರಿಗೆ ಹೆಚ್ಚಿನ ಪ್ರಮಾಣದ ಲಾಭವಾಗುತ್ತದೆ, ನಮ್ಮ ಪರಿಸರವನ್ನು ಉಳಿಸಲು ಸಹಾಯ ಮಾಡುತ್ತದೆ. ಸಾವಯವ ಕೃಷಿಯ ಮಹತ್ವ ಮತ್ತು ಪ್ರಯೋಜನಗಳೇನೆಂದರೆ ಆರೋಗ್ಯಕರವಾದ ಕೃಷಿ, ಮಣ್ಣಿನ ಫಲವತ್ತತೆ ಕಾಪಾಡುತ್ತದೆ, ಅರಣ್ಯ ನಾಶವನ್ನು ತಡೆಯುತ್ತದೆ, ರೈತರಿಗೆ ಹೆಚ್ಚಿನ ಪ್ರಮಾಣದ ಲಾಭ ಸಿಗುತ್ತದೆ, ನಮ್ಮ ಪರಿಸರವನ್ನು ಉಳಿಸಲು ಸಹಾಯ ಮಾಡುತ್ತದೆ. ಸಾವಯವ ಕೃಷಿ 2001-2002ರಲ್ಲಿ ಭಾರತದಲ್ಲಿ ಪ್ರಾರಂಭಿಸಲಾಯಿತು. ನರೇಂದ್ರ ಮೋದಿಯವರು ಸಾವಯವ ಕೃಷಿ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಪ್ರಾರಂಭಿಸಿದರು. ಈಶಾನ್ಯ ಪ್ರದೇಶಕ್ಕಾಗಿ ಮಿಷನ್, ಸಾವಯವ ಮೌಲ್ಯ ಸರಪಳಿ ಅಭಿವೃದ್ಧಿ, ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಇವು ನರೇಂದ್ರ ಮೋದಿಯವರ ಯೋಜನೆಗಳಾಗಿವೆ. ಉಪಸಂಹಾರ: ಸಾವಯವ ಕೃಷಿ ಅಮೂಲ್ಯವಾದ ಕೃಷಿಯಾಗಿದೆ. ನಮ್ಮ ಕೃಷಿ ಪರಿಸರ ವ್ಯವಸ್ಥೆ ಮತ್ತು ಜೀವ ವೈವಿಧ್ಯತೆಯನ್ನು ಉಳಿಸಲು ಸಹಾಯ ಮಾಡುತ್ತದೆ. ಸಾವಯವ ಗೊಬ್ಬರಗಳ ಬಳಕೆ ಮಾಡುವುದರಿಂದ ಮನುಷ್ಯನ ಆರೋಗ್ಯವನ್ನು ಸುರಕ್ಷಿತವಾಗಿರಿಸುತ್ತದೆ. ಕಾರ್ಖಾನೆಗಳಲ್ಲಿ ತಯಾರಿಸುವ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಬಳಸದೆ ಜೈವಿಕ ಗೊಬ್ಬರಗಳನ್ನು ಬಳಸುವುದು ಬಹಳ ಮುಖ್ಯ ಎಂದು ಸಾವಯವ ಕೃಷಿ ತಿಳಿಸುತ್ತದೆ. ನಿಮಗೂ ಕೂಡ ಈ ಚಿಕ್ಕದಾದ ಒಂದು ಪ್ರಬಂಧ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.